ಸಿ ಎಂಗೂ ಮೂಡಾಗೂ ಏನಾದ್ರು ವಿಚಿತ್ರ ನಂಟಿದೆಯೋ ಏನೋ ಏನಪ್ಪ. ಮೌಖಿಕ ಆದೇಶದ ಮೇರೆಗೆ ಅಂದರೆ ಸಿ ಎಂದು ಕಾನೂನು ಮೀರಿ ಮೂಡ ಹಣನ ವರುಣಾ ಕ್ಷೇತ್ರದ ಹಳ್ಳಿಗಳ ಅಭಿವೃದ್ಧಿಗೆ ಬಳಸಲಾಗಿದೆ ಅಂತ ಯಾರೊಬ್ಬರು ಈಗ ದೂರನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಯಾರೋ ನಟರಾಜ್ ಅಂತೆ. ಇದು ಅವರ ಕಡತದಲ್ಲೇ ಉಲ್ಲೇಖವಾಗಿದೆ ಅಂತ ಅವ್ರಂತ ಇದ್ದಾರೆ. ಸಿ ಬಿ ಐ ತನಿಖೆ ನಡೆಸೋಣ ಅಂತಾರೆ. ಸಿ ಬಿ ಐ ತನಿಖೆ ಯಾರು ಮಾಡ್ತಾರೆ ಅದಕ್ಕೆ? ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನಾಗುತ್ತೋ ಗೊತ್ತಿಲ್ಲ, ನಾವೆಲ್ಲದಕ್ಕೂ ತಯಾರಿದ್ದೀವಿ ಅಂತ ಪರಮೇಶ್ವರ್ ಏನೋ ಹೇಳ್ತಾರೆ. ಈ ಮಧ್ಯೆ ಅದೇ ಸಿ ಎಂ ಬದಲಾವಣೆ ಬೇಕಿಗೆ ಚರ್ಚೆಗೆ ಬ್ರೇಕ್ ಹಾಕೋ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯನವರ ಸಿ ಎಂ ಅಂತ ಜಮೀರ್ ಹೇಳಿದ್ರೆ ಅದು ಹೊಸ ಸುದ್ದಿ ಅಲ್ರಿ, ಅದು ಹಳೇ ಓಲ್ಡ್ 1947 ನ್ಯೂಸ್ ಅದು. ಅವ್ರು ಹೇಳ್ತಾನೆ ಇರ್ತಾರೆ ಅದನ್ನ. ಹೊಸಬ್ರು ಯಾರು ಹೇಳಿದ್ರೆ ಯೋಚನೆ ಮಾಡ್ಬೋದಪ್ಪ. ಅವ್ರು ಯಾರೋ ಶಾಸಕ ಉದಯ್ ಅಂತೆ, ಅವರು ಡಿ ಕೆ ಶಿವಕುಮಾರ್ನ ಒಕ್ಕಲಿಗರೆಲ್ಲ ಸೇರಿ 28ಕ್ಕೆ ಸಿ ಎಂ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಹಾಂ ಸರಿ ಆಯಿತು. ಅಂದರೆ ಈ ಅವಧಿಯಲ್ಲ ಅಂತನ ನಮಗೇನು ಗೊತ್ತ್ರಿ, ಚರ್ಚೆ ಸರಿ, ನಮಗೇನು ಗೊತ್ತು ಇವ್ರ ಕತೆ ಗೊತ್ತಿಲ್ಲ. ನಾವೆಲ್ಲದಕ್ಕೂ ತಯಾರಾಗಿದ್ದೀವಿ. ತಯಾರಿ ಅಂದರೆ ಹೆಂಗೆ ಸ್ವಲ್ಪ ಹೇಳ್ಕೊಡಿ. ನೀವು ಹೇಳ್ಕೊಟ್ರೆ ತಯಾರಿ ಅಂದರೆ ಏನು ಗೊತ್ತ. ಯಾರು ಇಲ್ಲ. ಸಿದ್ದರಾಮಯ್ಯ ಇಸ್ ಓನ್ಲಿ ಒನ್ ಲೀಡರ್. ಸಿದ್ದರಾಮಯ್ಯ 5 ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. 28ರ ವಿಧಾನಸಭೆಯಲ್ಲೂ ಕೂಡ 136ಕ್ಕಿಂತ ಸೀಟ್ಗಿಂತ ಹೆಚ್ಚಿನ ಸೀಟನ್ನ ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಅವಧಿಗೂ ಕೂಡ. ಸರ್ ತಯಾರಿ ಅಂದ್ರೆ ಏನು ಅಂದ್ರೆ ಏನಾರಿಗೆ ಅಪ್ಪಿ ನಿಮ್ಗೆ ಅವಕಾಶ ಸಿಕ್ತು ಅಂತ ಇಟ್ಕೊಳ್ಳಿ. ಸುಮ್ಮನೆ ನಾನು ಹೇಳ್ತಿರೋದು, ಸಿಗತ್ತ ಬಿಡತ್ತ ಗೊತ್ತಿಲ್ಲ. ಪರಮೇಶ್ವರ್ಗೆ ಸರಿ ಇಲ್ಲ ಜಾತಕ ಲಕ್ಕೂ ಇಲ್ಲ, ಸಿ ಎಂ ವಿಚಾರ ಸರಿ ಇಲ್ಲ. ಏನೋ ಸಿಕ್ತು ಅಂತ ಇಟ್ಕೊಳ್ಳಿಪ್ಪ. ಸುಮ್ಮನೆ ಏನಾದ್ರು ಸೋಟೋ ಬೂಟೋ ಆ ಥರದ್ದೆಲ್ಲ ರೆಡಿ ಗಿಡಿ ಇದ್ರಿ ಮಾಡ್ಕೊಳ್ಳಿ ಅಂತ ಅಷ್ಟೇ ತಯಾರಿ. ಇನ್ನೇನು ತಯಾರಿ ಮಾಡ್ಕೊಳಕ್ಕಾಗತ್ತೆ? ನೀವು ಅದು ಅರ್ಥ ಆಗದೆ ಇರುತ್ತೆ ಸರ್ ಅವ್ರಿಗೆ. ನಾವು ಇನ್ನೇನು ತಯಾರಿ ಮಾಡೋಕ್ಕೆ ಅಷ್ಟೇ. ಆ ಥರ ಆಗತ್ತೋ ಬಿಡುತ್ತೋ ಅದು ಪ್ರಶ್ನೆ ಬೇರೆ, ನಮಗೆ ಗೊತ್ತಿಲ್ಲ, ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ಮುಡಾಹಣನ ಅಧಿಕಾರಿಗಳು ಮೌಖಿಕ ಆದೇಶದ ಮೇರೆಗೆ ಅನ್ನೋ ದೂರುಗಳು ವಿಪರೀತವಾಗಿ ಬರ್ತಾ ಇವೆ. ನೀವು ಅಧಿಕಾರಿಗಳು ಬೇರೆ ಮಾರ್ಗ ಹುಡುಕೋಬೇಕಿದ್ದಕ್ಕೆ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿದ್ದ ರಾಜಕಾರಣ ನಾನು ನೋಡಿದ್ದೆ, ಈ ಮೌಖಿಕ ಆದೇಶದ ಇದು ಹಗರಣಗಳಾಗ್ತಿರಲಿಲ್ಲ. ಈಗೆಲ್ಲವೂ ಹಗರಣಗಳ ರೂಪ ಪಡಿತೀವಿ ದಿನ ಬೆಳಗಾದ್ರೆ ನೋಡಿದ್ರೆ. ಹಾಗಾಗಿ ನಾಳೆ ಏನಾದ್ರು ಬದಲಾದರೆ ರಾಜ್ಯದ ಜನ ಅವ್ರ ಲೆಕ್ಕಾಚಾರದ ಪ್ರಕಾರ ಬದಲು ಮಾಡಿಕೊಟ್ರೆ, ಇನ್ನೊಂದು ಸರ್ಕಾರ ಬಂದರೆ ಅವ್ರು ಇದನ್ನೇ ಹಿಡ್ಕೊಂಡು ನಿಮ್ಮ ಮೇಲೆ ಮತ್ತೆ ಬರ್ತಾರೆ. ಸೇಮ್ ಬರ್ತಾರೆ, ನೋಡ್ತಾ ಇರಿ ಆಮೇಲೆ. ಹಾಗಾಗಿ ಇನ್ಮೇಲೆ ಆಫೀಸರ್ಸ್ ನೀವೇನಾದ್ರು ಹೊಸ ಮೆಥಡ್ಡೇ ಹುಡುಕಬೇಕು. ಈ ಮೌಖಿಕ ಆದೇಶವನ್ನ ಬಚಾವಾಗಿ ಹೆಂಗಪ್ಪ ಮಾಡೋಣ ಕೆಲಸ ಅಂತ. ಇಲ್ಲಿದ್ರೆ ಗ್ಯಾರಂಟಿ ಬರ್ತಾರೆ. ಆಗ ಅವ್ರು ಹೇಳ್ತಾರೆ ನಾವೆಲ್ಲಿ ಹೇಳಿದ್ವಿ ಅವ್ರಿಗೆ ಆಫೀಸರ್ಗೆ, ನಾವ್ ಹೇಳೇ ಇಲ್ಲ ಅಂತ ನೀವು ತಗಲಾಕತ್ತೀರಿ. ಈಗ ನಡೀತಿರೋ ರಾಜಕಾರಣದ ಹಿನ್ನೆಲೆಯಲ್ಲಿ ಇದು. ಎಸ್, ರಾಜ್ಯಪಾಲರ ವಿರುದ್ಧ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದಂತಿದೆ. ವಿವಿ ಕುಲಪತಿ ಮತ್ತು ವಿವಿಧ ನೇಮಕಾತಿಗಳಲ್ಲಿ ರಾಜ್ಯಪಾಲರ ಅಧಿಕಾರ ಮೊಟಕು ಮಾಡಲು ಮುಂದಾಗಿದೆ. ಕುಲಪತಿ ನೇಮಕಕ್ಕೆ ಸಂಬಂಧಿಸಿದ ಕಾಯ್ದೆಗೆ ತಿದ್ದುಪಡಿ ತರುವ ಬಗ್ಗೆ ಚರ್ಚೆಯಾಗಿದೆ. ಗುಜರಾತ್ ಮಾದರಿ ಅಳವಡಿಸಿಕೊಳ್ಳುವ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಏನಾರು ವಾಗಾರು ಮಾಡ್ಕೊಳ್ಳಿ, ದಾಳಿನಾರು ಮಾಡ್ಕೊಳ್ಳಿ. ಒಂದು ವೇಳೆ ಈಗ ಗುಜರಾತಲ್ಲಿರೋ ಮಾಡೆಲ್ನ ಇಲ್ಲಿ ತರ್ತಾರೆ ಅಂತಿದ್ರೆ ಹೆಂಗಪ್ಪ ಅಪೋಸ್ ಮಾಡ್ತೀರಿ ಬಿಜೆಪಿನವರು? ಹೆಂಗ್ ಬಿಜೆಪಿ ಅಪೋಸ್ ಮಾಡ್ತೀರಿ ನೀವು? ಗುಜರಾತಲ್ಲಿರೋ ಮಾಡೆಲ್ಲೇ ಇವ್ರು ತರ್ತೀವಿ ಅಂದರೆ ಹೆಂಗ್ ಅಪೋಸ್ ಮಾಡ್ತೀರಿ ನೀವು? ಒಪ್ಪಿದ ಮೇಲೆ ಹೆಂಗ್ ಆಗ್ಬಿಡತ್ತೆ ಅವಾಗ? ಈಗ ಅದನ್ನೇ ಪರಮೇಶ್ವರ್ ಅವರು ಹೇಳಿದ್ದು. ಬೇರೆ ಬೇರೆ ರಾಜ್ಯಗಳಲ್ಲಾಗಿರೋದನ್ನೇ ನಾವು ಇಲ್ಲಿ ಮಾಡ್ತಿದೀವಿ. ಬೇರೆ ರಾಜ್ಯ ಬಿಟ್ಬಿಡೋಣ, ತಮಿಳ್ನಾಡಲ್ಲಿ ಆಗಿರೋದು ಮಾಡಿದೀವಿ ಅಂತ ಅಲ್ಲೂ ಅದೇ ಕತೆ ಅನ್ನೋಣ. ಪಶ್ಚಿಮ ಬಂಗಾಳದಲ್ಲಿ ಆಗಿದ್ ಮಾಡಿದೀವಿ ಅಂದ್ರೆ ಅಲ್ಲೂ ಅದೇ ಕತೆ ಅನ್ನೋಣ. ಬೇಕಾರೆ ಗುಜರಾತ್ ಅಲ್ಲಿರೋ ಮಾಡೆಲ್ ಏನಾದ್ರು ಇವ್ರು ತರದೇ ಆದ್ರೆ ಯು ಶುಡ್ ಬಿ ಹ್ಯಾಪಿ. ಬಿಜೆಪಿಯವರು ಕಾಂಗ್ರೆಸ್ ಈಸ್ ಅಡಾಪ್ಟಿಂಗ್ ಎ ಗುಜರಾತ್ ಮಾಡೆಲ್. ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ವಾಗ್ದಾಳಿ ಯಾಕೆ? ಅಲ್ಲಿ ಒಪ್ಪಿದ ಮೇಲೆ ಇಲ್ಲಿ ಯಾಕೆ? ದೇಶದ ಪ್ರಧಾನ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ನಡುವೆ ಈಗ ಪತ್ರ ಸಮರ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದಕ್ಕೆ ಬ್ರೇಕ್ ಹಾಕಬೇಕು ಅಂತ ಎಐಸಿಸಿ ಅಧ್ಯಕ್ಷರು ಪತ್ರ ಬರೆದಿದ್ದಲ್ಲ, ಈಗ ಅದಕ್ಕೆ ನಡ್ಡಾ ಪತ್ರ ಬರೆದು ಅವರು ರಾಹುಲ್ ಒತ್ತಡದ ಕಾರಣ ಕಾಂಗ್ರೆಸ್ ಕಾಪಿ ಪೇಸ್ಟ್ ಪಕ್ಷ, ಅವ್ರು ವಿಫಲ ಉತ್ಪನ್ನ. ಅದು ಮೋದಿ ಬಗ್ಗೆ ಆಡಿದ್ದ ಮಾತುಗಳನ್ನೆಲ್ಲ ಮರ್ತುಬಿಟ್ಟಿದ್ದೀರಾ ನಿಮ್ಮ ನಾಯಕರುಗಳು. ಅವ್ರ ಹೆಸರುಗಳಿಂದ ಕರೆದಿದ್ದಲ್ಲ, ಅವ್ರ ತಂದೆ ತಾಯಿನೂ ಅವಮಾನಿಸಿದ್ರಿ, ಅದೆಲ್ಲ ಮರ್ತ್ರಾ ಅಂತ ಇವ್ರು ಕಾಗದ ಬರ್ಕೊಂಡಿದ್ದಾರೆ. ಈಗ ಈ ಮಧ್ಯೆ ಮೋದಿ ರಾಹುಲ್ ಬಗ್ಗೆ ಆಕ್ಷೇಪರ ಹೇಳಿಕೆ ನೀಡಿದ ಆರೋಪದ ಮೇಲೆ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ವಿರುದ್ಧ ಬೆಂಗಳೂರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಹಾಕೊಂಡಿದ್ದಾರೆ. ಇದು ಏನು ಕಷ್ಟದ ಕೆಲಸ ಅಲ್ಲ, ಇಲ್ಲೊಂದು FIR ಹಾಕೊಳ್ಳೋದು ಅಂತ, ಅಲ್ಲೊಂದು FIR ಹಾಕೊಳ್ಳೋದು ಅಂತ. ನಾನು ಇದನ್ನೇ ಹೇಳ್ತಿರೋದು. ಇದಕ್ಕೆ ನೀವೇ ಪೊಲಿಟಿಕಲ್ ಪಾರ್ಟಿಗಳು ಆಲ್ ಪಾರ್ಟಿ ಮೀಟಿಂಗ್ ಒಂದು ಮಾಡ್ಕೊಂಡು ಒಂದು ತೀರ್ಮಾನ ಮಾಡ್ಕೊಳ್ಳೋದು ಒಳ್ಳೇದು.
ಹೇಗೆ ನಮ್ಮ ಮಾತುಗಳಿಗೆ ಇದಿದ್ರೆ ಪೊಲೀಸ್ನವ್ರ ಹತ್ರ ಇರೋ ಪೇಜ್ಗಳೆಲ್ಲ ಖಾಲಿ ಆಗ್ಬಿಡ್ತವೆ FIR ಅಲ್ಲಿ, ಅಷ್ಟು ಬೀಳ್ತವೆ ಅಷ್ಟು ಬರ್ತವೆ ಇವು. ಯಾಕೆಂದ್ರೆ ಅವ್ರು ಇರೋರು ಈಗ ನಾಳೆ ಮೋದಿ ಮೇಲ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಯಾರೋ ಒಬ್ರು ಕಾಂಗ್ರೆಸ್ ಲೀಡರ್ ಮಾಡ್ತಾರೆ, ಇವ್ರೊಂದು ಕಂಪ್ಲೇಂಟ್ ಕೊಡ್ತಾರೆ, ಆಗೇನ್ ಮಾಡ್ತೀರಿ FIR ಹಾಕ್ದೆ ತಗೊಳ್ಳೇಬೇಕು. ಸಿದ್ದರಾಮಯ್ಯವ್ರ ಪ್ರತಿಕೃತಿ ದಹನ ಅಥವಾ ರಾಹುಲ್ ಗಾಂಧಿ ಪ್ರತಿಕೃತಿ ದಹನ FIR ಅಂತಂದ್ರೆ ನಾಳೆ ಮೋದಿ ಅದ್ರ ಬಂದಾಗ FIR ಅಂತ ಮಾಡಲೇಬೇಕಲ್ಲ. ಕಂಪ್ಲೇಂಟ್ಗಳ ರಾಶಿ ಈ ಬೆಸ್ಟ್ ಮೆಥಡ್ ನ್ಯಾಷನಲ್ ನೀವು ಒಂದು ಸಭೆ ಮಾಡ್ಕೊಂಡು ಒಂದು ಇತ್ಯರ್ಥಕ್ಕೆ ಬರ್ಬೋದು, ಯಾವ ಲೆವೆಲ್ಗೆ ಬೈಕೊಳ್ಳೋಣ ಎಲ್ಲರೂ ಅಂತ. ಓಕೆ, ಈ ಥರ FIR ಫೈಟಿಂಗ್ ನೀವು ಮಾಡಿದ್ರೆ ಯಾರಿಗೂ ಉಳ್ಗಾಲ ಇಲ್ಲ, ಇದು ಎಲ್ಲರ ಮೇಲೂ ಬೀಳುತ್ತಿದ್ದು. ಎಸ್, ಇನ್ನು ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಈಗ ಮೌನ ಬಿಟ್ಟು ಸಿಬ್ಬಂದಿ ಜೊತೆ ಮಾತನಾಡ್ತಾ ಇದ್ದಾರಂತೆ. ನನ್ನದು ಸಾಯಿಸೋ ಮನಸ್ಸಲ್ಲ, ಏನೋ ಮಾಡೋಕೆ ಹೋಗಿ ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದ್ದಾನೆ ನೋಡ್ಕೊಳ್ತಾನೆ ಅಂತ ಹೇಳ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಜೈಲಿನಿಂದ ಹೊರಗೆ ಬಂದ ಮೇಲೆ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ. ಈ ಮಧ್ಯೆ ದರ್ಶನ್ ಅವರ ಡಿಮಾಂಡ್ಸ್ಗಳು ಮುಂದುವರೆದಿದೆ. ಹಾಸಿಗೆ ಕೊಡಿ, ದಿಮ್ ಕೊಡಿ, ಚೇರ್ ಕೊಡಿ ಅಂತ ಜೈಲಾಧಿಕಾರಿಗಳು ಎಲ್ಲವನ್ನೂ ಕೂಡ ತಳ್ಳಿ ಹಾಕಿದ್ದಾರಂತೆ. ಹೀಗಾಗಿ ದರ್ಶನ್ ರಾಜ್ಯ ಮಾನವ ಹಕ್ಕುಗಳ ಮೊರೆ ಹೋಗುವ ಸಂಭವ ಕೂಡ ಇದೆ. ಇಂದು ದರ್ಶನ್ ಅವರ ತಾಯಿ ಸಹೋದರಿ ಭೇಟಿ ಮಾಡಿದ್ರು, ಮಗನ ಸ್ಥಿತಿ ಕಂಡು ಕಣ್ಣೀರು ಹಾಕಿದ್ದಾರೆ. ಇತ್ತ ದರ್ಶನ್ಗೆ ರಾಜಾತಿಥ್ಯ ಆರೋಪ ಸಂಬಂಧ ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ವೇಲುನನ್ನ ಕೋರ್ಟ್ 3 ದಿನ ಇಬ್ಬರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಈ ಮಧ್ಯೆ ತಾವು ಜೈಲಿನ ಒಳಗೆ ತೆರಳುವಾಗ ಶೂ ಬಿಚ್ಚಿ ಚೆಕ್ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಜೈಲಿನ ಮುಂದೆ ಸಿಆರ್ ಪೊಲೀಸರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮ್ಮನ್ನ ಕಳ್ಳರಂತೆ ನೋಡೋದು ಸರಿಯಲ್ಲ. ದೇ ಕೆನಾಟ್ ಡೂ ಇಟ್. ನಿಮ್ಮನ್ನ ಕಳ್ಳರ ತರ ನೋಡಬೇಕು ಅಂತ ಮಾಡಿಲ್ಲ ಅದನ್ನ. ಆ ರೀತಿಯ ಆರೋಪಗಳು ಬಂದಿರೋದ್ರಿಂದ ಅಲ್ಲಿ ಬಿಚ್ಚಿಸ್ತಾರೆ. ಈಗ ಏರ್ಪೋರ್ಟ್ ಅಲ್ಲಿ ಹೋದಾಗ ಶೂ ಬಿಚ್ಚಿಸ್ತಾರೆ, ಯಾರ ಕೈಲ ಒಬ್ರ ಕೈಲಿ. ನನ್ನನ್ನು ಕಳ್ಳನ ತರ ನೋಡ್ತಾ ಇದೀಯ ನೀನು, ಶೂ ಬಿಚ್ಚಿಸ್ತಾ ಇದೆಯಲ್ಲ ಅಂತಂದ್ರೆ ಏನರ್ಥ? ರೂಲ್ಗಳನ್ನ ಫಾಲೋ ಮಾಡಬೇಕು. ಹಂಗಾಗಲ್ಲ ಅದು. ಅವರು ಆಕ್ಚುಲಿ ಅವರು ಪ್ರತಿಭಟನೆ ಮಾಡಿರೋದು ತಪ್ಪದು, ಆ ರೀತಿ ಮಾಡಬಾರ್ದು. ಅದು ತಪ್ಪದು. ಅವರೇ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು? ಹಂಗಾಗಲ್ಲ ಅದು. ನಾಳೆ ಎಲ್ಲರೂ ಹೇಳ್ತಾರೆ ಪೊಲೀಸ್ನವ್ರದ್ದು ಪಾತ್ರ ಇಲ್ಲದೆ ಕೆಲವು ಘಟನೆನೇ ನಡೆದಿರಲಿಲ್ಲ ಅಂದ್ರೆ ಬೇರೆ, ನಡೆದು ಬಿಟ್ಟಿದೆ ಭಾಳ ಘಟನೆಗಳು. ಹಾಗಾಗಿ ಅದು ರಾಂಗ್ ಅದು. ಇನ್ನು ಈ ವ್ಯಕ್ತಿಗೆ ಅವ್ರಿಗೆ ಪಶ್ಚಾತ್ತಾಪದ ಛಾಯೆ ಇದ್ರೆ ಪಶ್ಚಾತ್ತಾಪ ಬರಬಾರ್ದು ಅಂತೇನೂ ಇಲ್ಲ. ಏನೇನೋ ತಪ್ಪುಗಳು ಮಾಡಿದವ್ರಿಗೆಲ್ಲ ಪಶ್ಚಾತ್ತಾಪವಾಗಿ ಸಮಾಜವೇ ನಾಳೆ ಅವರನ್ನ ಆರಾಧಿಸುವಂತಹ ಹಂತಕ್ಕೆ ಹೋಗಿರೋ ಘಟನೆಗಳಿವೆ ನಮ್ಮ ಭಾರತದ ಭವ್ಯ ಪರಂಪರೆಯಲ್ಲೇ. ಕ್ಷಮಿಸೋದಲ್ಲ, ನಾನು ಕ್ಷಮಿಸೋದು ಹೇಳಿಲ್ಲ, ಪಶ್ಚಾತ್ತಾಪ ಪಟ್ಟು ಅಭೂತಪೂರ್ವ ಮೂರ್ತಿಗಳಾಗೋಗಿರುವಂಥದ್ದು ಕಥೆಗಳಿವೆ ನಮ್ಮ ಹತ್ರ. ಪಶ್ಚಾತ್ತಾಪದ್ದೆಲ್ಲ ತಪ್ಪಿಲ್ಲ. ಅವ್ರು ಮಾಡಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಈಗ ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅಷ್ಟೇ. ಹರಿಯಾಣ ಚುನಾವಣೆಯಲ್ಲಿ BJPನೂ ಹಿಂದಕ್ಕೆ ಹೋಗ್ತಿಲ್ಲಪ್ಪ, ಅವರು ಸಾಗದಾಗೆ ಕೊಡ್ತಿದಾರಂತೆ. ಲಾಡೋ ಲಕ್ಷ್ಮಿ ಅಂದ್ಬಿಟ್ಟು ಅವರು ಎಲ್ಲ ಮಹಿಳೆಯರಿಗೂ 2100 ರೂಪಾಯಿ ಇಟ್ಟಿದಾರಂತೆ. 100 ರೂಪಾಯಿ ಯಾಕೆ ದಕ್ಷಿಣೆಗೆ ಇಟ್ಟಂಗೆ? ತಮಿಳ್ನಾಡಲ್ಲೆಲ್ಲ ಈ ದಕ್ಷಿಣ ಯಾಕೆ 1,101 ರೂಪಾಯಿ ಅಂತ ಇಡ್ತಾರಲ್ಲ, ಹಂಗ. ಸರಿ, ಹರ್ಘರ್ ಗೃಹಿಣಿ ಯೋಜನೆ 500 ರೂಪಾಯಿಗೆ ಅಡಿಗೆ ಅನಿಲ ಕೊಡ್ತಾರಂತೆ, ಸಿಲಿಂಡರು. ಹೌದಾ? MSP ಅಡಿ 24 ಬೆಳೆಗಳ ಖರೀದಿ, ಅದನ್ನು ಮೊದಲಿಂದನೂ ಹೇಳ್ತಿದ್ದಾರೆ ಮಾಡ್ತೀವಿ ಅಂತ. 5 ಲಕ್ಷ ಮನೆಗಳ ನಿರ್ಮಾಣ, SC/ST ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅಗ್ನಿವೀರರಿಗೆ ಸರ್ಕಾರಿ ಉದ್ಯೋಗ. ಸರಿ, ಹಲವು ಭರವಸೆಗಳನ್ನು ಕ್ವಾಟೆ ಅವರು ಆರ್ಸೆ ಹಾಕಿದ್ದಾರೆ, ಇರಲಿ ಅಂತ ನೋಡೋಣ ಏನಾಗುತ್ತೆ ಅಂತ ಅಲ್ವಾ. ಎಸ್, ಇನ್ನು ಕಳಸಾ ನಾಲಾ ತಿರುವು ಯೋಜನೆಯ ಅನುಷ್ಠಾನಕ್ಕೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ತಜ್ಞರು ಶಿಫಾರಸು ಮಾಡಿ 8 ತಿಂಗಳು ಕಳೆದರೂ ಪ್ರಾಧಿಕಾರ ತನ್ನ ನಿಲುವನ್ನ ಪ್ರಕಟಿಸದೇ ಇರೋದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಇದರ ನಡುವೆ ಕಳಸಾ ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮೋದನೆ ಕೊಡಿಸಿ ಅಂತ ಮಂಡಳಿ ಅಧ್ಯಕ್ಷರು ಆಗಿರುವ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಗೋವಾದ ವನ್ಯಜೀವಿ ಮಂಡಳಿ ಕಳಸಾ ಬಂಡೂರಿಗೆ ಸಂಬಂಧಿಸಿ ಕರ್ನಾಟಕ ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ ಅಂತ ಕಾನೂನು ಬಾಹಿರವಾಗಿ ಆದೇಶವನ್ನು ಹೊರಡಿಸಿದೆ. ಇದು ಸರಿಯಲ್ಲ, ಕುಡಿಯುವ ನೀರಿನ ಯೋಜನೆಗೆ ಅನುಮತಿ ಕೊಡಿಸಬೇಕು ಅಂತ ಕೋರಿದ್ದಾರೆ. ಇನ್ನು ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ಕನ್ನಡ ಮತ್ತು ರೈತ ಪರ ಸಂಘಟನೆಗಳು ನರಗುಂದದಿಂದ ಗದಗಕ್ಕೆ ಪಾದಯಾತ್ರೆ ಮಾಡಲಿ, ಮತ್ತೆ ಅವ್ರು ಕೊಡಬೇಕು ಅನುಮತಿನ. ಕೊಡದೇ ಇದ್ರೆ ಹೆಂಗೆ ಕುಡಿಯೋ ನೀರು ಯೋಜನೆಗೆ ಅಂತ ಸರ್ಕಾರನಾಗಲಿ ಯಾವನಾಗಿರಲಿ ಅದು ಪ್ರಶ್ನೆ ಬೇರೆ. ಅದು ಸರಿ ಇದೆ, ಅದು ನನ್ನ ಪ್ರಕಾರ ಫೈಟಿಂಗ್ ಏನು ರಾಂಗ್ ಇದ್ದಂಗೆ ಇಲ್ಲ, ಇದು ಸರಿ ಇದೆ, ಫೈಟಿಂಗ್ ಆಗಬೇಕಿದು. ನನಗೇನು ಆಸೆ ಅಂತಂದ್ರೆ ಈ ಮೇಕೆದಾಟಿಗೂ ಒಂದು ಪಾದಯಾತ್ರೆ ಆಗಬೇಕು ಅಂತ ನನಗೀಗ ಆಸೆ. ಮಾಡಿ ಮುಗಿಸಿದ್ದಲ್ಲ, ನಮಗೂ ಆಗ್ಬೇಕಲ್ಲ. ಕರ್ನಾಟಕದಿಂದ ಮದ್ರಾಸಿಗೆ ಸ್ಟಾಲಿನ್ ಮನೆಗೆ ಒಂದು ಮೇಕೆ ಪಾದಯಾತ್ರೆ ಸಾಧ್ಯ ಆದರೆ ಶಿವಕುಮಾರ್ ಅವ್ರದ್ದೇ ನೇತೃತ್ವ ಸಾಧ್ಯ ಆದರೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ಉಕ್ರೇನ್ಗೆ ಹೋಗ್ತೀವಿ ಅಂತೆ. ರಷ್ಯಾದ ನಂಬಿಕೆ ಸಮಿತಿ ಭಾರತ ಯಾವುದೇ ಶಸ್ತ್ರ ಮಾಡಿಲ್ಲ, ಆದರೆ ಉಕ್ರೇನ್ ಸೇನೆ ಅದನ್ನು ಸದ್ದಿಲ್ಲದೆ ಪಡ್ಕೋತಾ ಇದೆ ಅಂತ ಸುದ್ದಿ. ಇಟಲಿ, ಸ್ಪೇನು, ಜೆಕ್ ರಿಪಬ್ಲಿಕ್ಕು ಇಂಥದಕ್ಕೆಲ್ಲ ಯುರೋಪ್ನಲ್ಲಿ ಕೆಲವು ದೇಶಗಳು ನಮ್ಮ ದೇಶದವ್ರು ಕೊಡ್ತಿದ್ದಾರೆ ಕೆಲವು ವೆಪನ್ಸನ್ನ. ಅವ್ರು ಅದನ್ನು ಅಲ್ಲಿಗೆ ಕಳಿಸ್ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಏನು ಹೇಳಿಲ್ವಂತೆ ಕೊಡಬೇಡಿ ಅಂತ ಅವ್ರಿಗೆ. ಸಾಮಾನ್ಯವಾಗಿ ವೆಪನ್ಸನ್ನು ಸಪ್ಲೈ ಮಾಡಿದಾಗ ಎಂಡ್ ಯೂಸ್ಗೆ ಕೆಲವು ಕಂಡೀಷನ್ಸ್ ಇರುತ್ತವೆ.
ಇದು ಏನು ಅಂತ ಅರ್ಥವಾಗಿಲ್ಲ. ಏನು ಕೊಡ್ತಿದ್ದಾರೋ, ಅವ್ರು ಏನನ್ನು ಕಳಿಸ್ತಿದ್ದಾರೋ ಗೊತ್ತಾಗ್ತಿಲ್ಲ ಇದು ನಮಗೆ. ಎಸ್, ರೋಗಿ ಕೊಳಲು ನುಡಿಸುವಾಗಲೇ ಅವರ ಮೆದುಳಿನ ಆಪರೇಷನ್ ಆಗಿದೆ. ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ದ ವ್ಯಕ್ತಿಗೆ ಕೊಳಲು ಊದಲು ಹಿಡಿದ ವೈದ್ಯರು 5 ಗಂಟೆ ಶ್ರಮಿಸಿ ಯಶಸ್ವಿಯಾಗಿ ಮೆದುಳು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಇಂತಹ ಅಪರೂಪದ ಸನ್ನಿವೇಶ ಕಂಡುಬಂದದ್ದು ಕೊಲ್ಹಾಪುರದ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ. ಈ ವಿಡಿಯೋ ವೈರಲ್ ಆಗಿದೆ, ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂದ್ರೆ ಅವ್ರು ಕೊಳಲು ವಾದಕ ಅಲ್ವಾ? ಅಲ್ಲಲ್ಲ, ಕೊಟ್ಟು ಅವರಿಗೆ ಇದು ಮಾಡಿರೋದು. ಏನಕ್ಕೆ ಅಂದ್ರೆ ಅವರು ಆ ಒತ್ತಡದಿಂದ ಆಚೆ ಇರಲಿ ಅಂತ. ಹಂಗೂ ಇರ್ಬೋದು, ಏನು ಗೊತ್ತಾಗ್ತದೆ, ಅಥವಾ ಏನಾರು ಅಲರ್ಟ್ ಆಗಿರೋಕೆ ಅನಸ್ತೇಶಿಯಾ ಇರುತ್ತೆ. ಈ ಹಿಂದೆ ಇದೇ ವೈದ್ಯರು ಐಸ್ ಕ್ರೀಮ್ ತಿನ್ನಿಸಿ ಅವರಿಗೆ ಆ ಥರ ಮಾಡಿದ್ರು, ಈಗ ಕೊಳಲು ಕೊಟ್ಟಿದ್ದಾರೆ ಸರ್. ಇರ್ಬೋದು, ಏನೋ ಒಂದು ಐಡಿಯಾ ಹೊಸ ರೀತಿಯಲ್ಲಿ.